ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಡೈಲಿ ಬ್ಲಾಗ್ ಆಗಿರುತ್ತೆ. ಇವತ್ತು ಮಧ್ಯಾಹ್ನ ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕಾಳಿತ್ತು, ಇದು ಎಲ್ಲ ಥರ ಮಿಕ್ಸು ಕಾಳಿದೆ, ಮೊಳಕೆ ಬಂದಿದೆ. ಸೊ ಅದರಲ್ಲಿ ಸೊಪ್ಪು ಹಾಕಿ ಇವತ್ತು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಥರ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಸ್ವಲ್ಪ ಟೆಂಪಲ್ಗೆ ಹೋಗಬೇಕು, ನೋಡೋಣ ಯಾವ ಟೆಂಪಲ್ ಅಂತ ಅಂದರೆ ಹೋದ್ಮೇಲೆ ತೋರಿಸ್ತೀನಿ. ನನ್ನ ಫೇವ್ರೇಟ್ ಟೆಂಪಲ್ ಅಂತಲೇ ಹೇಳ್ಬೋದು, ನನ್ನ ಫೇವ್ರೇಟ್ ಗಾಡ್ ಅಂತಲೇ ಹೇಳ್ಬೋದು. ಇವಾಗ ಸೊಪ್ಪನ್ನ ಒಂದು 3 ಸಲ ನಾನು ತೊಳೆದಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಆಲು ಸೊಪ್ಪಲ್ಲಿ ಮಣ್ಣಿರುತ್ತೆ. ಸೊ ಅದರಿಂದ ಒಂದು 3-4 ಸಲ ತೊಳೆದ್ರೂ ಸಾಲಲ್ಲ ನೀಟಾಗಿ. ಆಮೇಲೆ ಮತ್ತು ಕಲ್ಲು ಅದು ಇದು ಸಿಕ್ಕಿದ್ರೆ, ಮಣ್ಣು ಅದೆಲ್ಲ ಇದ್ದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇವಾಗ ಅಡುಗೆನ ಪ್ರಿಪೇರ್ ಮಾಡ್ತಾ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕ್ಯಾಮ್ರಾನ ಆನ್ ಮಾಡಿದ್ದೀನಿ. ಇವಾಗ ಕುಕ್ಕರಲ್ಲಿ ಫಸ್ಟು ಕುಕ್ಕರ್ ನೆನೆಸೋದು ಅಂತ ಹೇಳ್ತಾರೆ. ಇದನ್ನ ಕಾಳೆ ನೆನೆಸೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನೆಂದು ಮೊಳಕೆಲ್ಲ ಬಂದಿದೆ. ಇನ್ನೇನಿದ್ರು ಕುಕ್ಕರ್ಗೆ ಹಾಕಿ ಸೊಪ್ಪು ಹಾಕಿ ಕೂಗ್ಸೋದು. 1-2 ಸಲ ತೊಳಿತೀನಿ. ನಾನು ನಾರ್ಮಲಾಗಿ ಬೇಳೆ ಎಲ್ಲ ಹಾಕ್ತಾಯಿದ್ದೆ, ಬಟ್ ಈ ಥರ ಹಾಕ್ತಾಯಿದ್ರು. ನಾನು ಇದನ್ನು ಸಲಾಡ್ ಥರ ಮಾಡ್ಕೊಳ್ತೀನಲ್ಲ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಮನೇಲೇ ಮೊಳಕೆನ ಕಟ್ಕೊಬೋದು, ಬಟ್ ಅವತ್ತೇನೋ ತಿನ್ನಬೇಕು ಅಂತ ಅನ್ನಿಸ್ತಲ್ಲ, ಸರಿ ಅಂದ್ಬಿಟ್ಟು ಸಡನ್ನಾಗಿ ತರಿಸ್ಕೊಂಡಿರೋ ಅಂಥದ್ದು ಇದು. ಇವಾಗ ಇದನ್ನೇ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ. ನೋಡೋಣ ಟೇಸ್ಟಿ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಹಸಿರು, ಅಳಸಂದೆ, ಕಡಲೆಕಾಳು ಮತ್ತು ಹುರುಳಿಕಾಳು ಎಲ್ಲದೂ ಮಿಕ್ಸ್ ಇದೆ. ಸೊ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ, ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಇದನ್ನು ತೊಳೆದಿದ್ದೀನಲ್ಲ, ಏನಪ್ಪ ಸೊಪ್ಪನ್ನ ತೊಳೆದಿದ್ದೀನಿ. ಚೆನ್ನಾಗಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ. ಆಮೇಲೆ ಮತ್ತೆ ಹಂಗಂಗೆ ಹಾಕ್ಬಿಟ್ರೆ ಮತ್ತೆ ಇನ್ನೊಂದು ಸರ್ತಿ ಏನು ಮಾಡಬೇಕಂದ್ರೆ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಸೊ ಅದರಿಂದ ಇವಾಗಲೇ ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಹಾಕ್ಬಿಟ್ಟು ವಿಜಿಲ್ ಬರ್ಸೋದು. ಅನ್ನ ಸ್ವಲ್ಪ ಇದೆ, ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಟೈಮ್ ಸ್ವಲ್ಪ ಮುದ್ದೆನ ತಿಂತಾಯಿದ್ದೀನಿ. ಸ್ವಲ್ಪ ಶಕ್ತಿ ಆಗಲಿ ಅಂತ ಅಂದ್ಬಿಟ್ಟು, ಶಕ್ತಿ ಬರಲಿ ಅಂದ್ಬಿಟ್ಟು ಇವಾಗ ಎಲ್ಲರೂ ತಿಂದಂಗೆ ಆಗುತ್ತೆ, ನಾನು ತಿಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡೋಣ, ಜೊತೆಗೇನಾದರೂ ಸೈಡ್ಸ್ ಬಾಳೆಕಾಯಿ ಇದೆ, ನೋಡೋಣ ಅದರಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಬೇಕಾದ್ರೆ ಸಿಗ್ತೀನಿ. ಬಾಯ್ ಬಾಯ್. ಈಗ ಕಾಳುಗಳು ಮತ್ತು ಸೊಪ್ಪುಗಳು ಒಂದು 3 ಥರ ಸೊಪ್ಪನ್ನ ಹಾಕಿದ್ದೀನಿ. ಒಂದು ಈರುಳ್ಳಿ, ಒಂದು ಚಿಕ್ಕದು ಒಂದು 4 ಟೊಮೆಟೊನ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಎಣ್ಣೆ. ಇದಿಷ್ಟು ಹಾಕಿ ಇವಾಗ ವಿಜಿಲ್ ಬರ್ಸೋದು. ನನ್ನ ಲೈಫಲ್ಲಿ ಸಡನ್ನಾಗಿ ಒಂದು ಇನ್ಸಿಡೆಂಟ್ ನಡೀತು ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತಂದರೆ, ನಾನು ಶುಕ್ರವಾರ ನೈಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ. ಏನಾದರೂ ಸೇವೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಜಯನಗರದಲ್ಲಿ ಒಂದು ಮಠ ಇದೆ, ರಾಘವೇಂದ್ರ ಸ್ವಾಮಿ ಮಠ. ಅಲ್ಲಿಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡೆ. ಸರಿ, ಅಷ್ಟು ದೂರಕ್ಕೆ ಪುಟ್ಟ ಸ್ವಲ್ಪ ಕೆಲಸ ಬಿಟ್ಟು ಕರ್ಕೊಂಡು ಹೋಗ್ತಾನೋ ಏನೋ, ಇಲ್ಲ ನಾನೇ ಹೋಗ್ಲಾ, ಇಲ್ಲ ಈ ನಮ್ಮ ನಿಯರ್ ಬೈ ಒಂದು ಮಠ ಇದೆ ಅಲ್ಲಿಗೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ನೋಡೋಣ, ಎಲ್ಲಿಗಾದರೂ ಸರಿ ಒಂದ್ಸಲ ಹೋಗೋಣ ಅಂತ ಅಂದ್ಬಿಟ್ಟು ಅವತ್ತು ಶುಕ್ರವಾರ ನೈಟ್ ಅಂದ್ಕೊಂಡು ಮಲ್ಕೊಂಡೆ. ಅದು ನೋಡಿದ್ರೆ ಶನಿವಾರ ನಮ್ಮ ಇವರಿದ್ದಾರೆ, ಯಾರಪ್ಪ ಅವರು ಅಂದರೆ ನನಗೆ ರಿಲೇಷನಲ್ಲಿ ನಾನು ಅವ್ರನ್ನ ಅಕ್ಕ ಅಂತಲೇ ಕರೆಯೋದು, ಸುಂದ್ರಮ್ಮ ಅಂತ ಕರೆಯೋದು. ಅವ್ರ ಹೆಸರು ಭಾರತಿ ಅಕ್ಕ ಅಂತ. ಸೊ ಅವರು ಫೋನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬರ್ತೀಯಾ ಅಂತ ಅಂದರು. ನಾನು ಯಾವ ದೇವಸ್ಥಾನ ಅಂತಂದೆ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಬರ್ತೀಯಾ ಅಂತಂದರು. ಆವಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ರಾತ್ರಿ ತಾನೇ ಅಂದ್ಕೊಂಡೆ. ಆಮೇಲೆ ಪಾಪುನ ಇಟ್ಕೊಂಡು ಒಬ್ಬಳೇ ಹೋಗೋಕ್ಕಾಗಲ್ಲ. ಆಮೇಲೆ ಅಂದರೆ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗೋದು, ಒಬ್ಬಳೇ ಕರ್ಕೊಂಡು ಹೋಗೋದು ಅಂದರೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ ನೋಡಿದ್ರೆ ಅವರು ಫೋನ್ ಮಾಡಿಬಿಟ್ಟು ಹೋಗೋಣ, ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಫ್ರೀಯಾಗಿದ್ದೀನಿ, ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಶನಿವಾರ ಹಂಗೇ ರಾಗಿಗುಡ್ಡ ಇದೆ, ರಾಗಿಗುಡ್ಡಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಆವಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೆನ್ನೆ ನೈಟ್ ತಾನೇ ನಾನು ರಾಘವೇಂದ್ರ
ರಾಘವೇಂದ್ರ ಸ್ವಾಮಿನ ನೆನೆಸ್ಕೊಂಡೆ. ಸೊ ಬೆಳಿಗ್ಗೆನೇ ನನಗೆ ಬರೋ ಥರ ಒಂದು ಇದಾಯಿತು ಅಂತಲೇ ಹೇಳ್ಬೋದು. ನನಗಂತೂ ನೆಕ್ಸ್ಟ್ ಲೆವೆಲ್ ಖುಷಿಯೇ ಆಗೋಯಿತು. ಇಲ್ಲಿ ನಾನು ಸೊಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೆ. ನಾನು ಆಲ್ರೆಡಿ ತೋರಿಸಿದ್ನಲ್ಲ ಆ ಥರ. ಇವಾಗ ಫಸ್ಟು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನಾನೇನು ಕಾಳು ಅದೆಲ್ಲ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಇದನ್ನು ಹಾಕಿದೆ. ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸೋದಷ್ಟೇ. ನಿಜವಾಗ್ಲೂ ನಾನು ಹೇಗೆ ಬರುತ್ತೋ ಟೇಸ್ಟು ಅಂತ ಅಂದ್ಕೊಂಡಿದ್ದೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ನೀವು ಈ ಒಂದು ಎಲ್ಲ ಥರ ಕಾಳುಗಳನ್ನ ಮೊಳಕೆ ಬರಿಸ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಒಂದ್ಸಲ ಸಾಂಬಾರನ್ನ ಮಾಡಿ ನೋಡಿ. ಉಪ್ಪು ಸಾಂಬಾರ್ಗೂ ಚೆನ್ನಾಗಿರುತ್ತೆ, ಅಥವಾ ಮಾಮೂಲಿ ಖಾರ ಒಗ್ಗರಣೆ ಹಾಕಿ ಏನು ಖಾರ ಸಾಂಬಾರ್ಗೂ ಚೆನ್ನಾಗಿರುತ್ತೆ. ಹಂಗೇ ಕೌಶಿಕ್ಕೂ ಕೂಡ ಸ್ವಲ್ಪ ಇದನ್ನೇ ಎತ್ತಿಟ್ಕೊಂಡೆ, ಸ್ವಲ್ಪ ಸೊಪ್ಪು, ಒಂದು ಸ್ವಲ್ಪ ನೀರು ಎತ್ತಿಟ್ಕೊಂಡೆ, ರಸ ಏನು ಬರುತ್ತೆ ಅದು. ಬಿಸಿ ಅನ್ನಕ್ಕೆ ಹಾಕಿ ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ಸಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಅವನಿಗೆ ಇದನ್ನೇ ಮಾಡಿ ತಿನ್ನಿಸಿದೆ. ಅವನು ಇಷ್ಟಪಟ್ಟು ತಿಂದ. ಕೌಶಿಕ್ದು ಸ್ವಲ್ಪ ಸೌಂಡ್ ಆಗ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವನು ಪಕ್ಕದಲ್ಲೇ ಇದ್ದಾನೆ, ಏನೋ ಕಿತಾಪತಿ ಮಾಡ್ತಾಯಿದ್ದಾನೆ. ಸೊ ಅದರಿಂದ ಆ ಥರ ಆಯಿತು. ಮತ್ತು ಇವತ್ತಿನ ವ್ಲಾಗ್ ತುಂಬಾ ಸಿಂಪಲ್ ಆಗಿರುತ್ತೆ. ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಲ್ಲ, ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ನನಗೊಂಥರ ಖುಷಿಯಾಗಿತ್ತು. ಏನಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿನ ನೆನೆಸ್ಕೊಂಡ ತಕ್ಷಣವೇ ಅವರು ಮಾಡ್ಕೊಳ್ಳೋದು ತುಂಬ ಕಷ್ಟ. ಅವರು ಏನು ಕರ್ಕೊಂಡ್ರೆ ಮಾತ್ರ ನಾವು ಆ ದೇವಸ್ಥಾನಕ್ಕಾಗಲಿ ಅಥವಾ ಮಂತ್ರಾಲಯಕ್ಕಾಗಲಿ ನಾವು ಹೋಗೋಕ್ಕಾಗೋದು. ಸುಮ್ಮನೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು. ಸೊ ನನಗೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ. ಸೊ ಬೆಳಗ್ಗೆ ದರ್ಶನ ಕೊಡೋಕ್ಕೆ ಅವರು ಒಪ್ಪಿಗೆ ಕೊಟ್ಟು ನನ್ನನ್ನು ಕರೆಸ್ಕೊಂಡ್ರು. ನನಗಂತೂ ನಿಜ ಎಷ್ಟು ಖುಷಿ ಆಗೋಯ್ತು ಅಂದರೆ ಒಂಥರ ಮನಸ್ಸೇನಾಗಿತ್ತು, ಒಂಥರ ಭಾರ ಥರ ಆಯಿತು. ಅಲ್ಲಿಗೆ ಹೋಗಿದ್ದು ಬಂದಮೇಲೆ ನನಗೆ ಒಂಥರ ರಿಲೀಫ್ ಅಂತ ಅನ್ನಿಸ್ತು, ಒಂಥರ ಖುಷಿ ಆಯಿತು. ನೀವು ಕೂಡ ಅಷ್ಟೇ, ನೀವು ಯಾವ ದೇವ್ರನ್ನ ಇಷ್ಟಪಡ್ತೀರಾ ಆ ದೇವ್ರಿಗೆ ಒಂದು ಸತಿ ಬೇಜಾರಾದಾಗ ಅಥವಾ ಏನೇ ಆದ್ರೂ ಒಂದು ಸತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಗ ಎಲ್ಲನೂ ನಾರ್ಮಲ್ ಆಗುತ್ತೆ. ಇದು ನನ್ನ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಕೌಶಿಕ್ನ ಈ ಥರ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಅಂದರೆ ಕರ್ಕೊಂಡು ಹೋಗಿದ್ದೀನಿ, ಆದರೆ ಫ್ರೀ ಬಸ್ಸಲ್ಲಿ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ. ಒಂದ್ಸರಿ ಊರಿಗೇನೋ ಹೋಗಿದ್ದೆ, ಬಟ್ ಬ್ಯಾಂಗ್ಳೂರಲ್ಲಿ ನಾವೆಲ್ಲೂ ಆಚೆ ಹೋಗಿರಲಿಲ್ಲ. ಆನ್ ದ ವೇ ಒಂಥರ ಚೆನ್ನಾಗಿತ್ತು. ತುಂಬ ವರ್ಷನೇ ಆಗಿತ್ತು ನಾನು ಈ ಕಡೆ ಎಲ್ಲ ಬಂದೇ ಇರಲಿಲ್ಲ. ಮತ್ತು ರಾಯರ ಮಠಕ್ಕೆ ಬಂದ್ವಿ. ಸ್ವಲ್ಪ ಹೂವು ಎಲ್ಲ ತೊಗೊಂಡು ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ರಾಯರ ದರ್ಶನ ಮಾಡಿಕೊಂಡು ಮತ್ತು ವಾಪಸ್ ಮನೆಗೆ ಬಂದಿಲ್ಲ, ರಾಗಿಗುಡ್ಡಕ್ಕೆ ಹೋದ್ವಿ. ಆನ್ ದ ವೇನೇ ಅದನ್ನು ಕೂಡ ಹಂಗೆ ಕೌಶಿಕ್ ಫುಲ್ಲಲ್ಲೆಲ್ಲ ಓಡಾಡ್ತಾ ಇದ್ದ. ಅವನಿಗೊಂಥರ ಖುಷಿಯಾಗಿತ್ತು, ಅವನಿಗೊಂಥರ ಚೆನ್ನಾಗಿತ್ತು. ನನಗೂ ಒಂಥರ ಮನಸ್ಸು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ರಾಯರನ್ನ ಅಚ್ಚುಕಟ್ಟಾಗಿ ಕಣ್ಣು ತುಂಬ ನೋಡಿಕೊಂಡು ಅಕ್ಷತೆ ಮತ್ತು ಏನು ತೀರ್ಥ ಎಲ್ಲ ತೊಗೊಂಡು, ಆ ತೀರ್ಥ ಕುಡಿದ ತಕ್ಷಣವೇ ಮನಸ್ಸು ಒಂಥರ ವೈಬ್ರೇಷನ್, ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಎಷ್ಟು ಜನಕ್ಕೆ ಈ ಥರ ಅನಿಸುತ್ತೆ ಕಾಮೆಂಟ್ ಮಾಡಿ. ಯಾವುದೇ ದೇವಸ್ಥಾನಕ್ಕಾದ್ರೂ ಅಷ್ಟೇ, ಅಲ್ಲಿ ತೀರ್ಥನ ತೊಗೊಂಡು ಕುಡಿದಾಗ ಒಂಥರ ಎನರ್ಜಿ ಅಂತ ಅನಿಸುತ್ತೆ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತ ಬರೆದಿದೆಯಲ್ಲ, ಅದನ್ನು ಕೈಯಲ್ಲಿ ಬರೀರಿ. ತುಂಬ ಜನ ಅಲ್ಲಿ ಬರಿತಾ ಇದ್ರು. ಸೊ ನಾನು ಕೂಡ ಅದನ್ನು ಒಂದ್ಸಲಿ ಬರೆದೆ, ಆದರೆ ಏನಕ್ಕೆ ಬರೀತಾರೆ ಅದು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಎಲ್ಲರೂ ಬರಿತಾ ಇದ್ರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅಲ್ಲಿ ಬರೆದಿದೆಯಲ್ಲ. ಸೊ ಅದ್ರ ಮೇಲೆ ಮತ್ತೆ ನಮ್ಮ ಬೆರಳಲ್ಲಿ ಹಂಗೇ ಬರೆಯೋದು. ನಾನು ಕೂಡ ಬರೆದೆ, ಸ್ವಲ್ಪ ಹೊತ್ತು ಕೂತಿದ್ದೆ, ಆಮೇಲೆ ಎಲ್ಲ ಕಡೆ ಸ್ವಲ್ಪ ಓಡಾಡಿದೆ. ಮತ್ತು ರಾಯರ ಭಜನೆ ಎಲ್ಲ ಮಾಡ್ತಾಯಿದ್ರು. ನಾವು ಹೋಗೋ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿದರು, ಮತ್ತು ಸ್ಟಾಪ್ ಮಾಡಿಬಿಟ್ರು. ಅದು ಯಾವಾಗ ಭಜನೆ ಎಲ್ಲ ಮಾಡ್ತಾರೆ ಅಂತ ಅದೆಲ್ಲ ಗೊತ್ತಿಲ್ಲ. ರೆಗ್ಯುಲರಾಗಿ ಹೋದರೆ ಗೊತ್ತಾಗುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತು ರಾಗಿಗುಡ್ಡಕ್ಕೆ ಬಂದ್ವಿ. ಸ್ವಲ್ಪ ಮಳೆ ಬರೋ ಥರ ಇತ್ತು, ಬಟ್ ಆದರೆ ಬರಲಿಲ್ಲ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ನಾಲ್ಕು ಹನಿ ಇಡೋಕ್ಕೆ ಸ್ಟಾರ್ಟ್ ಆಯಿತು.
ನಿಜವಾಗ್ಲೂ ನನಗೆ ಕೌಶಿಕ್ನ ಎತ್ಕೊಂಡು ಈ ರಾಗಿ ಗುಡ್ಡದಲ್ಲಿ ಅಲ್ಲಿ ಮೆಟ್ಲು ಥರ ಇದೆ, ಅದು ಹತ್ತೋ ಅಷ್ಟರಲ್ಲಿ ನನಗೆ ಸುಸ್ತೇ ಆಗೋಯ್ತು. ಅವನು ಎತ್ಕೊಂಡು ಹೋಗೋದು ಭಾರಿ ಹಿಂಸೆ ಅಂತಲೇ ಹೇಳ್ಬೋದು. ಒಂದು ಬ್ಯಾಗ್ನ ತೊಗೊಬೇಕು, ಬೇಬಿ ಕ್ಯಾರಿಯರ್ ಬ್ಯಾಗು, ಅದಂದರೆ ಸ್ವಲ್ಪ ಆರಾಮ್ಸೆ ಹಾಕ್ಕೊಂಡು ಪಾಪ ಹಿಂಸೆ ಇಲ್ಲ ಹೋಗ್ಬೋದು. ನಡೆಯೋಕ್ಕೆ ಕಷ್ಟ ಆಗುತ್ತೆ. ಒಂದೇ ಕೈಯಲ್ಲಿ ನಾನು ರೈಟ್ ಸೈಡಲ್ಲಿ ಅವನನ್ನು ಎತ್ಕೊಳ್ಳೋದು, ಸೊ ಅದರಿಂದ ಸ್ವಲ್ಪ ಹಿಂಸೆ ಆಗುತ್ತೆ. ಕೈಯೇ ನೋವು ಬಂದ್ಬಿಡ್ತು. ಆಮೇಲೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಪುಳಿಯೋಗರೆ ಕೊಡ್ತಾಯಿದ್ರು. ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ನನಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದಲ್ಲ 2 ಸರಿ ಪ್ರಸಾದ ಕೊಟ್ರೂ ತಿನ್ಬೋದು. ತಿಂದ್ಕೊಂಡು ಹಂಗೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.